ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮೆಲ್ಲರ ಕರ್ತನ ನಾಮದಲ್ಲಿ, ಮಧುರವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಆವರ್ತಿ ವಾಕ್ಯವನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂತೆ ಅವಕಾಶ ಕೊಡೋದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ದಾನ ಮಾಡಿಕೊಳ್ಳೋಣ. ಪ್ರೇರೆ ವಾಕ್ಯ ಇವತ್ತಿನ ಧ್ಯಾನ 1 ಥೆಸಲೋನಿಕ 5ನೇ ಅಧ್ಯಾಯ 12ರಿಂದ ನಾವು ಕೆಲವೊಂದು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಇಲ್ಲಿ ಪೌಲನು ಬರೆದಂತ ಈ ಪತ್ರಿಕೆ ಹಾಗೆ ನಾವು ನೋಡಿಕೊಳ್ಳೋಣ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರಿ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಪ್ರೇರೆ, ಯಾರಿಗೆ ಹೇಳ್ತಾ ಇದ್ದಾನೆ? ದೇವರನ್ನು ನಂಬಿದಂಥ ಮಕ್ಕಳಿಗೆ ಹೇಳ್ತಾನೆ. ದೇವರು ನಂಬಿದಂಥ ವಿಶ್ವಾಸಿಗಳಿಗೆ ಆತನು ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳುವಂಥ ವಿಷಯ ಅಂದರೆ, ನಿಮ್ಮಲ್ಲಿ ಪ್ರಯಾಸ ಪಡುವಂಥ, ಕರ್ತನ ಕಾರ್ಯಗಳಲ್ಲಿ ಪ್ರಯಾಸ ಪಡುವಂಥ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದುಕೊಂಡು ಏನಾದರೂ ನಿಮಗೆ ಬುದ್ಧಿ ಹೇಳಿದ್ರೆ ನೀವೇನು ಮಾಡ್ರಿ? ಅವರಿಗೆ ನೀವು ಮಾತಿಗೆ ವಿಧೇಯರಾಗ್ರಿ, ಅವ್ರು ಹೇಳುವಂಥ ಮಾತಿಗೆ ನೀವು ಕಿವಿಗೊಡ್ರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರೇರೆ, ಹಾಗೆ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ನೀವು ಅವ್ರನ್ನು ಸನ್ಮಾನಿಸಿರಿ ಎಂಬುದಾಗಿ ಅಲ್ಲಿ ಪೌಲನು ಸಭಿಕರಿಗೆ ಹೇಳ್ತಾ ಇದ್ದಾನೆ. ವಿಶ್ವಾಸಿಗಳು, ದೇವರ ಮಕ್ಕಳಿಗೆ ಪ್ರೇರೆ. ಅದಕ್ಕೋಸ್ಕರ ನಮಗೆ ಹೇಳುವಂಥ ದೇವರ ವಾಕ್ಯ, ನಾವು ದೇವರು ಹೇಳುವಂಥ ವಾಕ್ಯಗಳಿಗೆ ವಿಧೇಯರಾಗಬೇಕಾಗಿದೆ. ಯಾಕೆಂದರೆ ನಾವು ಒಂದು ಅನೇಕರು ನೋಡುವಾಗ ಲೋಕದಲ್ಲಿ ಒಂದು ಪ್ರಿಯ ಮಕ್ಕಳು ಏನಾದರೂ ಯಾರಾದರೂ ದಾರಿ ತಪ್ಪಿದರೆ, ಏನಾದರೂ ಒಂದು ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ರೆ ಅವರಿಗೆ ನಾವೇನು ಮಾಡಬೇಕು? ಈ ರೀತಿಯಾಗಿ ಮಾಡ್ರಿ, ಈ ರೀತಿಯಾಗಿ ನೀವು ಸಭೆ ಬರ್ರಿ, ಪ್ರಾರ್ಥನೆಯಲ್ಲಿ ನಿಂತುಕೊಳ್ರಿ, ಹೆಚ್ಚಾಗಿ ದೇವರಲ್ಲಿ ಬೆಳೀರಿ ಎಂಬುದಾಗಿ ಅವ್ರನ್ನು ಪ್ರೋತ್ಸಾಹ ಮಾಡಬೇಕಾಗಿದೆ. ಯಾಕೆಂದರೆ ಅವರನ್ನು ಇನ್ನಷ್ಟು ನಾವು ಅಲ್ಲಗಳೆಯಬಾರ್ದು, ಇನ್ನಷ್ಟು ಅವ್ರನ್ನ ಕುಂದಿಸುವಂಥ ಮಾತುಗಳನ್ನು ಹೇಳದೆ ನಾವು ಅವರನ್ನು ಏನು ಮಾಡಬೇಕು? ಪ್ರಿಯರೇ, ಧೈರ್ಯಪಡಿಸುವಂಥ ಮಾತುಗಳಿಂದ ಅವರನ್ನು ಬಲಪಡಿಸುತ್ತಾ ಕ್ರಿಸ್ತನ ಪ್ರೀತಿಯಿಂದ ಅವರನ್ನು ನಾವೇನು ಮಾಡಬೇಕಾಗಿದೆ? ಅವರನ್ನು ನಡೆಸಬೇಕಾಗಿದೆ. ಪ್ರಿಯರೇ, ಅದೇ ರೀತಿಯಾಗಿ ಪೌಲನು ಸಹ ಅಲ್ಲಿ ಹೇಳ್ತಾ ಇದ್ದಾನೆ, ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರಾದರೂ ದೇವ ಸೇವಕರಾಗಲಿ, ಬೇರೆ ಯಾರೇ ದೇವರ ವಾಕ್ಯಗಳನ್ನು ಅಂದರೆ ಒಳ್ಳೆ ರೀತಿ ಹೇಳುವಂಥ ದೊಡ್ಡವರ ಹಿರಿಯರಾಗಲಿ, ನಮಗಿಂತ ಹೆಚ್ಚಿನ ವಯಸ್ಸಿನವರು ನಮಗೇನಾದರೂ ಬುದ್ಧಿ ಹೇಳುವಾಗ ನಾವೇನು ಮಾಡಬೇಕಾಗಿದೆ? ಮಾತಿಗೆ ಕಿವಿಗೊಡಬೇಕಾಗಿದೆ. ಅವ್ರೇನು ಹೇಳ್ತಾರೆ ಬಿಡಿ, ಇವ್ರೇನು ಹೇಳ್ತಾರೆ ಬಿಡಿ ಎಂಬುದಾಗಿ ನಾವು ಆ ರೀತಿಯಾಗಿ ಮಾಡೋದಾದರೆ ದೇವರಿಗೆ ನಾವು ಅವಮಾನ ಮಾಡಿದ ಹಾಗಾಗುತ್ತದೆ. ಅದಕ್ಕೋಸ್ಕರ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ನಾವು ನೋಡ್ತೇವೆ. ವಿಮೋಚನೆ ಕಾಂಡದಲ್ಲಿ ದೇವರ ಅಲ್ಲಿ ಹೇಳ್ತಾ ಇದೆ, ಪ್ರಿಯರೇ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವನಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರ ನಾವು ವಿಧೇಯರಾಗಿ ಜೀವಿಸಬೇಕಾಗಿದೆ. ದೇವರ ವಾಕ್ಯಕ್ಕೆ ನಮ್ರತೆಯಿಂದ ನಾವು ನಡೆದುಕೊಳ್ಳಬೇಕಾಗಿದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ಪ್ರಿಯರೇ, ಹಾಗೆ ನಾವು ನೋಡಿಕೊಳ್ಳುತ್ತೇವೆ ಮುಂದೆ 14-15. ಸಹೋದರರೇ, ಅಕ್ರಮವಾಗಿ ನಡೆಯುವಾಗ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ. ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೆ ಹಿತವನ್ನು ಮಾಡುವರಾಗಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ ಎಂಬುದಾಗಿ ಈ ಸಮಯದಲ್ಲಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರೇಯರ್, ಅದಕ್ಕೋಸ್ಕರ ನೀವು ಸ್ವಲ್ಪ ನಿಮ್ಮ ಗಮನ ನಮ್ಮ ಕಡೆಗೆ ಕೊಟ್ಟು ದೇವರ ವಾಕ್ಯಗಳನ್ನು ಗಮನಿಸಿರಿ ಪ್ರೇಯರ್. ಏಕೆಂದರೆ ಸಹೋದರರೇ, ಅಕ್ರಮವಾಗಿ ನಡೆಯವರಿಗೆ ನೀವೇನು ಮಾಡಬೇಕು? ಬುದ್ಧಿ ಹೇಳಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾರೆ. ಅದೇ ರೀತಿ 2 ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, 2 ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನೋಡ್ರಿ, ಅಕ್ರಮವಾಗಿ ಅಂದರೆ ದುರ್ಮಾರ್ಗದಲ್ಲಿ, ಅನೇಕ ಕೆಟ್ಟ ಮಾರ್ಗದಲ್ಲಿ ಹೋಗುವಂಥವ್ರೊಟ್ಟಿಗೆ ನೀವು ನಡೆಯಬೇಡ್ರಿ, ಅವ್ರನ್ನು ಅನುಸರಿಸಬೇಡ್ರಿ, ಅವರ ಮಾರ್ಗದಲ್ಲಿ ನೀವು ಹೋಗಬೇಡ್ರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಅವರಿಗೆ ನೀವು ದೂರವಾಗಿರಬೇಕೆಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ, ಮತ್ತು ದೇವರು ಆಜ್ಞಾಪಿಸ್ತಾ ಇದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ದೇವರು ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ ಪ್ರಿಯರೇ. ಹಾಗೆ ಇಲ್ಲಿ ವಾಕ್ಯ ಹೇಳ್ತಾ, ಮನಗುಂದಿದವರನ್ನು ಧೈರ್ಯಪಡಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನಗುಂದಿ ಹೋಗಿರುವಂಥ ಅನೇಕ ಲೋಕದಲ್ಲಿ ಇದ್ದಾರೆ. ಹಾಗೆ ಸಭೆಗೆ ಹೋಗೋರು ಸಹ ಎಷ್ಟೋ ಮನಗುಂದಿ ಹೋಗಿರುತ್ತಾರೆ. ಅವರು ಎಷ್ಟೋ ಅನೇಕ ವಿಷಯಗಳಲ್ಲಿ ಅವರ ಪ್ರಾರ್ಥನೆಯಲ್ಲಿ ಅವರಿಗೆ ಜಯ ಸಿಗದೇ ಇರುವಾಗ, ಅವ್ರ ಕುಟುಂಬಗಳಲ್ಲಿ ಸಮಸ್ಯೆಗಳಲ್ಲಿರುವಾಗ
ಇರುವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಮನಗುಂದಿ ಹೋಗಿರ್ತಾರೆ ಪ್ರೇಯರ್. ಅವಾಗ ನಾವೇನ್ ಮಾಡ್ಬೇಕು, ಅವ್ರನ್ನ ಅವ್ರ ಗುಂದಿಕೆ ಮತ್ತಷ್ಟು ಅವ್ರನ್ನು ನಾವು ಹೀನವಾಗಿ ಮನಗುಂದಿಕೆ ಆಗುವಂತ ಕಾರ್ಯಗಳನ್ನು ಅವ್ರು ಹೇಳದೆ ಅವರನ್ನು ಬಲಪಡಿಸುವಂತ ಮಾತುಗಳನ್ನು ಹೇಳಿ ಅವರನ್ನು ನಾವು ಸಂತೋಷ ಪಡಿಸಲಿಕ್ಕೆ ನಾವು ಒಂದು ಅವಕಾಶ ದೇವರಲ್ಲಿ ನಾವು ಕೇಳಿಕೊಂಡು ಅಂಥವ್ರು ನಾವು ಸಂತೈಸುವಾಗ ದೇವರು ಬಲಪಡಿಸುವಂತವನಾಗಿದ್ದಾನೆ ಪ್ರೇಯರೆ. ಮನಗುಂದಿದವ್ರು ನಾವೇನ್ ಮಾಡ್ಬೇಕಾಗಿದೆ, ಧೈರ್ಯ ಪಡಿಸಬೇಕಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ, ಧೈರ್ಯಪಡಿಸಿರಿ ಎಂಬುದಾಗಿ ಹೇಳ್ತಾರೆ. ಹಾಗೆ ಬಲಹೀನರಿಗೆ ಆಧಾರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರ. ಯಾರಾದ್ರೂ ಬಲಹೀನರಾಗಿದ್ದರೆ, ಆತ್ಮಿಕವಾಗಿ ಬಲಹೀನರಾದರೆ, ಶಾರೀರಿಕವಾಗಿ ಬಲಹೀನರಾಗಿದ್ರೆ, ಆತ್ಮಿಕವಾಗಿ ಶಾರೀರಿಕವಾಗಿ ಏನೋ ಒಂದು ಯಾವ ವಿಷಯದಲ್ಲಿ ಅವರು ಬಲಹೀನರಾದ್ರೆ ಒಂದು ವೀಕ್ನೆಸ್ ಆದರೆ ವೀಕ್ನೆಸ್ ಅಂತಾರಲ್ಲ ಆ ರೀತಿಯಾಗಿ ಬಲಹೀನತೆ ಅವರಲ್ಲಿ ಇರುವುದಾದ್ರೆ ಅವ್ರಿಗೆ ನಾವೇನು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕಾಗಿದೆ. ಶಾರೀರಿಕವಾಗಿ ಬಲಹೀನರಾಗಿದ್ದರೆ ನಾವೇನು ಮಾಡಬೇಕು, ಅವರಿಗೆ ಒಂದು ಆರ್ಥಿಕವಾದ ಸಹಾಯ ನಮ್ಮಲ್ಲಿ ಇರುವುದಾದ್ರೆ ನಾವೇನು ಮಾಡಬೇಕು, ಅವ್ರಿಗೆ ಕೊಟ್ಟು ನೀವು ಒಳ್ಳೆ ಆರೋಗ್ಯವಂತರಾಗ್ರಿ ಎಂಬುದಾಗಿ ಅವರಿಗೆ ಪ್ರೋತ್ಸಾಹಿಸಿ, ಸಮಾಧಾನಪಡಿಸಿ, ಸಂತೈಸಿ ಅವರನ್ನು ಬಲಪಡಿಸಬೇಕಾಗಿದೆ. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆರ್ಥಿಕವಾಗಿ ಅವರನ್ನು ನಾವು ಸಂತೈಸಬೇಕಾಗಿದೆ ಮತ್ತು ಶಾರೀರಿಕವಾಗಿ ಅವರು ಎಲ್ಲ ರೀತಿಯಲ್ಲಿ ಅವರು ಬಲ ಹೊಂದುವುದಕ್ಕಾಗಿ ಅವರಿಗೆ ನಾವೇನು ಮಾಡಬೇಕಾಗಿದೆ, ವಾಕ್ಯಗಳ ಮೂಲಕವಾಗಿ ಅವರನ್ನು ಧೈರ್ಯಪಡಿಸಬೇಕಾಗಿದೆ ಪ್ರೇರೆ. ಹಾಗೆ ಅದರ ಮಧ್ಯದಲ್ಲಿ ನಾವೇನ್ ಮಾಡಬೇಕಾಗಿದೆ, ಎಲ್ಲರಲ್ಲಿಯೂ ನಾವು ಶಾಂತರಾಗಿ ಇರಬೇಕಾಗಿದೆ ಪ್ರೇರೆ. ದೀರ್ಘ ಶಾಂತ ಅದು ಬಹಳವಾಗಿ ಮುಖ್ಯವಾದದ್ದು ಪ್ರೇರೆ. ಅದಕ್ಕೋಸ್ಕರ ಎಲ್ಲಿ ಶಾಂತಿ ಸಮಾಧಾನ ಇರ್ತದೆ ಅಲ್ಲಿ ದೇವರು ವಾಸ ಮಾಡಲಿಕ್ಕೆ ಆತನು ಕಾರಣನಾಗಿದ್ದಾನೆ ಪ್ರೇರೆ. ವಾಕ್ಯ ನೋಡ್ತೇವೆ, ಗಲಿಬಿಲಿಗೆ ಕಾರಣನಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ದೀರ್ಘ ಶಾಂತರಾಗಿರಬೇಕೆಂಬುದು, ಹಾಗೆ ನಿಮ್ಮನ್ನು ಪ್ರಬೋಧಿಸ್ತೇವೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ದೇವರ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ಅನ್ಯರಿಗೆಲ್ಲ, ದೇವರ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಪ್ರೇರೆ. ಯಾರು ಅಪಕಾರವನ್ನು ಮಾಡದಂತೆ ನೋಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ನಮಗೆ ಹೀಗೆ ಮಾಡಿದರೆ ನಾವು ಅವರಿಗೆ ಹಾಗೆ ಮಾಡ್ತೇವೆ ಎಂಬುದಾಗಿ ಹೇಳುವುದಾದ್ರೆ ಅದು ದೇವರ ಮಕ್ಕಳ ಲಕ್ಷಣ ಅಲ್ಲ, ಅದು ಕ್ರಿಸ್ತಿಯ ಜೀವಿತನೂ ಅಲ್ಲ, ಕ್ರಿಸ್ತಿಯ ಒಂದು ಗುಣಾತಿಶಯನೂ ಅಲ್ಲ. ದೇವರೇನು ಹೇಳಿದ್ದಾನೆ, ಒಂದು ಕೆನ್ನೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ 1 ಮೈಲ ದೂರ ಬಾ ಅಂದ್ರೆ 2 ಮೈಲನ್ನು ಅವನ ಜೊತೆ ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇರ. ಅದೇ ರೀತಿಯಾಗಿ ಉಪಕಾರಕ್ಕೆ ನಾವು ಏನ್ ಮಾಡ್ಬೇಕು, ಉಪಕಾರವನ್ನೇ ಮಾಡಬೇಕು. ಅಪಕಾರ ಮಾಡ್ಲಿಕ್ಕೆ ಹೋಗಬಾರ್ದು. ಅವ್ರು ಎಷ್ಟೇ ಅಪಕಾರ ಮಾಡ್ಲಿ, ಅವ್ರು ಎಷ್ಟೇ ಕೇಡು ಬಗೆಯಲಿ, ಆದ್ರೆ ನಾವು ಮಾತ್ರ ದೇವರ ವಾಕ್ಯವನ್ನು ಅರಿತುಕೊಂಡಿದ್ದರೆ ನಾವೇನ್ ಮಾಡುವರಾಗಿದ್ದೇವೆ, ಉಪಕಾರವನ್ನು ಮಾಡುವರಾಗಿದ್ದೇವೆ. ಅದಕ್ಕೋಸ್ಕರ ಯಾರಿಗೂ ನಾವು ಅಪಕಾರವನ್ನು ಮಾಡಬಾರದು ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ ಪ್ರೇರ ವಾಕ್ಯ. ಹಾಗೆ ಯಾವಾಗಲೂ ನೀವೇನ್ ಮಾಡ್ಬೇಕ್ರಿ, ಒಬ್ಬರಿಗೊಬ್ಬರು ಹಿತವನ್ನೇ ಮಾಡಿಕೊಂಡಿರಬೇಕೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಒಬ್ಬರಿಗೆ ಹಿತ ಏನಾದ್ರೂ ಅವರಿಗೆ ಒಳ್ಳೇದಾಗುವಾಗ ನಾವೇನ್ ಮಾಡ್ಬೇಕು, ಒಳ್ಳೇದಾಯ್ತಲ್ಲ, ದೇವ್ರು ನಂಬಿದ ಮೇಲೆ ನಿಮ್ಗೆಲ್ಲ ಒಳ್ಳೇದಾಯ್ತು, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಇಷ್ಟೊಂದು ಕಾರ್ಯಗಳನ್ನ ಮಾಡಿದನಲ್ಲ ಎಂಬುದಾಗಿ ನಾವೇನ್ ಮಾಡ್ಬೇಕು, ದೇವರನ್ನ ಘನಪಡಿಸುವಂತವ್ರಾಗಿರಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ಬಾರ್ದು, ಒಳಗೆ ಹೊಟ್ಟೆ ಕಿಚ್ಚು, ಒಳಗೆ ಕೆಟ್ಟ ಆಲೋಚನೆ, ಸಿಟ್ಟು, ಕೋಪ, ಅವ್ರ ಮೇಲೆ ಅಪಕಾರ ಏನಾದ್ರೂ ಮಾಡ್ಬೇಕೆಂಬುದ ಕೆಟ್ಟ ಪ್ಲಾನ್ಗಳು ನಾವು ಅದರಲ್ಲಿ ಹೋಗಬಾರದು ಪ್ರೇರೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಒಬ್ಬರಿಗೊಬ್ಬರು ಹಿತವನ್ನು ಮಾಡುವುದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಎಲ್ಲವನ್ನು ಮಾಡ್ಲಿಕ್ಕೆ ನಾವು ಮುಂದೆ ಬರ್ಬೇಕೆಂಬುದಾಗಿ ಪೌಲನು ಸಭಿಕರಿಗೆ ಹೇಳ್ತಾ ಇದ್ದೇನೆ. ಹಾಗೆ ದೇವರ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಈ ದಿನಗಳಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿತವನ್ನು ಮಾಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವರಾಗಿರ್ರಿ. ದೇವರ ನಾಮಕ್ಕೆ ಅನೇಕರು ಹೇಳ್ತಾರೆ, ನಮಗೆ ಮಾತ್ರ ಹಿತ ಆಗಲಿ, ಇನ್ನೊಬ್ರಿಗೆ ಏನೋ ಅದು ಗೊತ್ತಿಲ್ಲ, ಅದ್ರ ಚಿಂತೆ ನಮಗೆ ಬೇಡ, ನಮಗೆ ಒಳ್ಳೇದಾದ್ರೆ ಸಾಕು, ಅವ್ರಿಗೆ ಇನ್ನೊಬ್ರು ತಗೊಂಡು ನಾವೇನ್ ಮಾಡುದು ಅಂತ ಹೇಳ್ತಾರೆ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳು ದೇವರು ಯೇಸು ಸ್ವಾಮಿ ನಮ್ಗೆ ಯಾವುದನ್ನು ತಪ್ಪನ್ನು ಮಾಡದೆ ಎಲ್ಲವನ್ನು ನಮಗೋಸ್ಕರ ಆತನು ಕಲ್ವಾರಿ ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದಂತ ನನ್ನ ದೇವರಾಗಿದ್ದಾನೆ. ಆತನು ತನ್ನ ಹಿತವನ್ನು ನೋಡಲಿಲ್ಲ ಪ್ರಿಯರೇ, ನಮ್ಮ ಹಿತಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕ್ರೂಜೆಯಲ್ಲಿ ಕೊಟ್ಟು ಬೆವರಿನೋಪಾದಲ್ಲಿ ರಕ್ತವನ್ನು ಈ ಭೂಮಿಗೆ ಇಳಿದು ಬಂದ ಪ್ರಕಾರ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ನೋಡ್ರಿ ಪ್ರಿಯರೇ. ನಾವಾದ್ರೂ ಯಾರಿಗೆ ಒಂದು ಉಪಕಾರ ಮಾಡ್ಲಿಕ್ಕೆ ಅಷ್ಟೊಂದು ಮನಸ್ಸು ಒಪ್ಪೋದೇ ಇರಬಹುದು, ಆದ್ರೆ ದೇವರು ನಾವು ಯಾವುದಕ್ಕೂ ಬಾರದವರಾದ ಯಾವೊಂದನ್ನು ನಾವು ದೇವರಿಗೆ ಕೊಟ್ಟಿಲ್ಲ ಪ್ರಿಯರೇ. ಆದ್ರೆ ದೇವರು ನಮ್ಮನ್ನು ಹುಡುಕಿ ಬಂದು ತನ್ನ ರಕ್ತದಲ್ಲಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡು ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನು ಇಟ್ಟು ದೇವರು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಕರೆದಂತ ದೇವರು ನೋಡ್ರಿ, ತನ್ನ ಹಿತವನ್ನು ನೋಡದೆ ನಮ್ಮ ಹಿತವನ್ನು ನೋಡಿ ನಾವು ನರಕಕ್ಕೆ ಹೋಗಬಾರದು, ನಿತ್ಯ ರಾಜ್ಯ ಸೇರಬೇಕೆಂಬುದಾಗಿ ದೇವರು ಏನ್ ಮಾಡಿದ್ದಾನೆ, ನಮ್ಮನ್ನು ಆರಿಸಿಕೊಂಡು ತನ್ನ ಮಗಳು ಎಂಬುದಾಗಿ, ನನ್ನ ಪ್ರಿಯ ಮಕ್ಕಳು, ನನ್ನ ಸಹೋದರ, ನನ್ನ ಸಹೋದರಿ ಎಂಬುದಾಗಿ ಆತನು ಪ್ರೀತಿ ಮಾಡಿ ನಮ್ಮನ್ನು ಇದುವರೆಗೆ ನಡೆಸ್ತಾ ಇದ್ದಾನಲ್ಲ ಪ್ರಿಯರೇ. ಅದೇ ರೀತಿಯಾಗಿ ನಾವು ಸಹ ಇನ್ನೊಬ್ಬರಿಗೆ ಹಿತವನ್ನು ಮಾಡುವಂತ ಆಗಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ 17, 18, 19, 20 ವಾಕ್ಯ ನಾವು ನೋಡ್ತೇವೆ ಪ್ರಿಯರೇ. ಅದೇ 1 ತೆಸಲೋನಿಕ 5ನೇ ಅಧ್ಯಾಯದಲ್ಲಿ ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಹಲ್ಲೆಲೂಯಾ. ನೋಡ್ರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗಲೂ ಸಂತೋಷ ಪಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀವು ಹೇಳಬಹುದು. ಆದರೆ ದೇವರ ವಾಕ್ಯ ಹೇಳ್ತೀವಿ, ಯಾವಾಗಲೂ ಸಂತೋಷಿಸ್ರಿ. ಕಷ್ಟ ಬಂತು, ಕಣ್ಣೀರು ಬಂತು, ಶೋಧನೆ ಬಂತು, ಇಕ್ಕಟ್ಟು ಬಂತು, ಬಲಹೀನತೆ ಬಂತು, ಅನೇಕ ದುಃಖದ ವಿಷಯಗಳು ಬಂದು ಅದರ ಮಧ್ಯದಲ್ಲಿ ನೀವು ಸಂತೋಷ ಪಡ್ರಿ ಎಂಬುದಾಗಿ ಹೇಳ್ತಾನೆ. ಯಾಕೆಂದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಆ ಒಂದು ಕಷ್ಟದಲ್ಲಿ ನಿಮ್ಮನ್ನು ನಾನು ಬಿಡುವುದಿಲ್ಲ, ಅದನ್ನು ತಪ್ಪಿಸಲಿಕ್ಕೆ ನಾನು ಮಾರ್ಗವನ್ನು ಸಿದ್ಧ ಮಾಡ್ತೇನೆ ಅದಕ್ಕೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಅದೇ ಕಷ್ಟ, ಅದೇ ಕಣ್ಣೀರು, ಅದೇ ಸಮಸ್ಯೆ ಎಂಬುದಾಗಿ ನೀವು ಕೂತ್ಕೊಂಡ್ರೆ ನೀವೇನ್ ಮಾಡ್ತೀರಿ? ಸೈತಾನನ ಕಾರ್ಯಗಳಿಗೆ ಒಳಗಾಗ್ತೀರಿ, ಸೈತಾನ ಶೋಧನೆ ನೀವು ಬೀಳ್ತೀರಿ. ಹಾಗೆ ಅದಕ್ಕೋಸ್ಕರ ದೇವ್ರು ಹೇಳ್ತಾ ಇದ್ದಾನೆ, ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಎಡಬಿಡದೆ ಪ್ರಾರ್ಥನೆ ಮಾಡೋಕ್ಕೂ ಆಗುದಿಲ್ಲ ಪ್ರಿಯರೇ. ಯಾಕೆಂದ್ರೆ ಅನೇಕರು ಈ ಲೋಕದ ಯಾತ್ರೆಯಲ್ಲಿ ಅನೇಕ ಕಷ್ಟ, ಅನೇಕ ಕುಟುಂಬದ ಜವಾಬ್ದಾರಿ, ಒಂದು ಭಾರದಿಂದ ಅವ್ರು ಏನ್ ಮಾಡಿದ್ದಾರೆ, ಒಂದು ಭಾರ ಆಗಿಬಿಟ್ಟಿದೆ ಪ್ರಿಯರೇ. ಒಂದು ಸ್ವಲ್ಪ ಸಮಯ, ಅಲ್ಪ ಸಮಯ ದೇವರಿಗೆ ಏನೋ ಕೊಡಬೇಕಪ್ಪ, ಏನೋ ಒಂದು ವಾಕ್ಯ ಓದ್ಬೇಕಪ್ಪ, ಏನೋ ಒಂದು ಜಸ್ಟ್ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಆ ರೀತಿಯಾಗಿ ಮಾಡುವಂಥವ್ರು ಇದ್ದಾರೆ ಪ್ರಿಯರೇ. ಆದ್ರೆ ಅಲ್ಲಿ ವಾಕ್ಯ ಹೇಳ್ತಾರೆ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡ್ರಿ. ದೇವರು ಮಾಡಿದಂಥ ಉಪಕಾರ ನಾವು ನೆನೆಸಿದವರಾಗಿ ದೇವರಿಗೆ ನಾವು ವಂದನೆ ಹೇಳಬೇಕು, ಸ್ತುತಿ ಸ್ತೋತ್ರ ಮಾಡುವಂಥವರಾಗಿರಬೇಕು. ದೇವರಿಗೆ ನಾವು ಮಹೋಪಕಾರವನ್ನು ನಾವು ಸಲ್ಲಿಸುವಂತವರಾಗಿರ್ಬೇಕು. ಅದನ್ನೇ ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಇದೇ ನಿಮ್ಮ ವಿಷಯವಾಗಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ನಮ್ಮಿಂದ ಬೇಡ್ತಾ ಇದ್ದಾನೆ. ಇದೇ ದೇವರ ಚಿತ್ತವಾಗಿದೆ, ಮತ್ತೇನು ನಮ್ಮಿಂದ ಬೇಡ್ತಾ ಇಲ್ಲ ಪ್ರಿಯರೇ. ನಮ್ಮಿಂದ ಏನು ಕೇಳುವಂತ ನಮ್ಮ ದೇವರಲ್ಲ ಪ್ರಿಯರೇ. ಯಾಕೆಂದ್ರೆ ಆತನೇ ಆಕಾಶನು ಭೂಮಿಯನ್ನು ಎಲ್ಲವನ್ನು ಈ ಲೋಕವನ್ನು ಉಂಟು ಮಾಡಿದಂತ ನನ್ನ ದೇವರಾಗಿರುವಾಗ ಆತನಿಗೋಸ್ಕರ ನಾವು ಕೊಡಲಿಕ್ಕೆ ನಾವು ಶಕ್ತರಲ್ಲ, ನಮ್ಮಿಂದ ಏನು ಇಲ್ಲ. ಅದಕ್ಕೋಸ್ಕರ ದೇವರು ನಮಗೋಸ್ಕರ ಎಲ್ಲವನ್ನು ಕೊಟ್ಟಿರುವಾಗ ಆತನೇನು ಹೇಳ್ತಾ ಇದ್ದಾನೆ ಅಂದ್ರೆ, ಯಾವಾಗ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಇದೇ ನಿಮ್ಮ ವಿಷಯ ಕೃತಜ್ಞತಾಸ್ತುತಿ ಮಾಡ್ರಿ, ಹಾಗೆ ಇದೇ ನಿಮ್ಮ ವಿಷಯವಾಗಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ವಾಕ್ಯ ಹೇಳ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೇವೆ ಎಂಬುದಾಗಿ ಈ ದಿನಗಳಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಗೆ ಇಲ್ಲಿ ವಾಕ್ಯ ಹೇಳ್ತಾರೆ, ಪವಿತ್ರಾತ್ಮನ ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹಿನೈಸಬೇಡ್ರಿ, ಆದ್ರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡ್ಕೊಳ್ಳಿರಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದು ದೇವರಿಂದ ಬಂದ ಆಲೋಚನೆ ಅಥವಾ ಮನುಷ್ಯರಿಂದ ಬಂದ ಆಲೋಚನೆ ಎಂಬುದಾಗಿ ನಾವೇನ್ ಮಾಡಬೇಕು? ಪರೀಕ್ಷೆ ಮಾಡೋದಂದ್ರೆ ನಮ್ಮ ದೇವರ ಸನ್ನಿಧಾನದಲ್ಲಿ ನಾವು ಮೊಣಕಾಲು ಊರಿ ಬೈಬಲ್ ಇಟ್ಕೊಂಡು ದೇವರ ವಾಕ್ಯದಲ್ಲಿ ನಾವು ಒಂದು ಗಟ್ಟಿಯಾಗಿ ಒಂದೇ ಮನಸ್ಸಿನಿಂದ ದೇವರಲ್ಲಿ ಎಡಬಿಡದೆ ನಾವು ಪ್ರಾರ್ಥನೆ ಮಾಡಿ ಆತನಲ್ಲಿ ನಾವು ಕೇಳುವಾಗ ಎಲ್ಲವನ್ನು ನಮ್ಮ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ಯಾರನ್ನು ನಾವು ಹೀನೈಸೋದು ಬೇಡ, ಯಾರನ್ನು ನಾವು ಕುಂದಿಸೋದು ಬೇಡ, ಯಾರನ್ನು ಮನಗುಂದಿಸೋದು ಬೇಡ ದೇವರ ಮಕ್ಕಳೇ. ಅದಕ್ಕೋಸ್ಕರ ಇಲ್ಲಿ ಯಾವುದನ್ನು ನಾವು ಹೀನೈಸೋದು ಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಭದ್ರವಾಗಿ, ಯಾವುದನ್ನು ಒಳ್ಳೆದನ್ನೇ ಭದ್ರವಾಗಿ ಹಿಡ್ಕೊಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರ್ರಿ ಎಂಬುದಾಗಿ ಸಹ ಹೇಳ್ತಾ ಇದೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಕೆಟ್ಟತನದಿಂದ ದೂರವಾಗಿದ್ದುಕೊಂಡು ಒಳ್ಳೆಯದಲ್ಲಿ ಹೆಚ್ಚಾಗಿ ಪ್ರಯಾಸ ಪಟ್ಟು ದೇವರಿಗೆ ನಮ್ರತೆಯಿಂದ ನಡೆಯುವಾಗ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಒಂದು ಉದಾಹರಣೆ ಹೇಳ್ತೇನೆ. ಈಗ ಮೊಬೈಲ್ ಎಲ್ಲರ ಕೈಯಲ್ಲಿ ಇರ್ತದೆ. ನಾನು ಒಂದು ಯೋಚನೆ ಮಾಡಿದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರ್ತದೆ. ಎಲ್ಲರ ಮಕ್ಕಳು ಅಥವಾ ಈ ಒಂದು ಲೋಕದಲ್ಲಿ ನೋಡುವಾಗ ಎಷ್ಟೋ ಯಾಕೆ ನನ್ನ ತಲೆಯಲ್ಲಿ ಆ ವಿಷಯ ಬಂತು ಪ್ರಿಯರೇ. ಅದು 2 ದಿನದಿಂದ ಬರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊಬೈಲ್ ಹಿಡಿದ ಯಾವ ಜೀವಿತ, ಒಂದು ಸಣ್ಣ ಮಕ್ಕಳಾಗಲಿ, ಕುರಿ ಕಾಯೋರಾಗಲಿ, ಎಷ್ಟೋ ಅಜ್ಞಾನಿಗಳಾಗಲಿ, ಬುದ್ಧಿವಂತರಾಗಲಿ, ಯಾರು ಕೈಯಲ್ಲಿ ಫೋನ್ ಇಲ್ಲದೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೀತಿಯಾಗಿ ಬೈಬಲ್ ಯಾರ ಕೈಯಲ್ಲಿ ಆ ರೀತಿಯಾಗಿ ಎಡಬಿಡದೆ ಹಿಡ್ಕೊಂಡು ಇರುವಂತವ್ರನ್ನ ಒಬ್ರು ನಾನು ನೋಡ್ಲಿಲ್ಲ ಪ್ರಿಯರೇ. ಆದ್ರೆ ಅನೇಕರು ಇರಬಹುದು, ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ನಾನು ಒಂದು ವಿಚಾರ ಮಾಡಿದೆ, ಒಂದು ಉದಾಹರಣೆ, ದೇವರ ನಾಮಕ್ಕೆ ಎಕ್ಸಾಂಪಲ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊಬೈಲ್ ಯಾವ ರೀತಿಯಾಗಿ ನಾವು ಒಂದು 2 ನಿಮಿಷ ಇಟ್ಟಿರ್ತೀವಿ, ಮತ್ತೆ ತಗೊಂಡು ಮತ್ತೆ ಅದನ್ನ ಏನು ಚೆಕ್ ಮಾಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರ. ಅದು ಒಳ್ಳೇದೇ, ಅಂದ್ರೆ ಯೋಗ್ಯವಾಗಿ ಅದನ್ನ ಉಪಯೋಗಿಸ್ಕೋಬೇಕು. ಅದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊಬೈಲ್ ಯಾವ ರೀತಿಯಾಗಿ ನಾವು ಎಡಬಿಡದೆ ಅದನ್ನ ತಗೊಳ್ತೇವೆ, ಏನ್ ಮಾಡ್ತೀವಿ? ಅದಕ್ಕೆ ಚಾರ್ಜ್ ಹಾಕ್ತೀವಿ, ಎಷ್ಟೈದು ಚಾರ್ಜ್ ನೋಡ್ತೀವಿ, ಆಮೇಲೆ ಅದಕ್ಕೆ ಕರೆನ್ಸಿ ಇಲ್ಲಂದ್ರೆ ನಾವು ಕರೆನ್ಸಿ ಹಾಕ್ತೀವಿ. ಈ ರೀತಿಯಾಗಿ ಇರುವಂತ ಈ ಒಂದು ಮೊಬೈಲಿಗೆ ನಾವು ಇಷ್ಟೊಂದು ಒಂದು ಬೆಲೆ ಕೊಡ್ತಿರುವಾಗ, ಒಂದು ಜೀವವುಳ್ಳ ವಾಕ್ಯಗಳು, ದೇವರು ಕೊಟ್ಟಂತ ವಾಕ್ಯಗಳು, ಒಂದು ವಾಗ್ದಾನಗಳು ಈ ಬೈಬಲ್ ಸತ್ಯವೇದದಲ್ಲಿರುವಾಗ ನಾವು ಇದಕ್ಕೋಸ್ಕರ ಯಾಕೆ ಪ್ರಯಾಸ ಪಡೋದಿಲ್ಲ ಎಂಬುದಾಗಿ ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂತು ಪ್ರಿಯರೇ. 2 ದಿನಗಳಿಂದ ಇದೇ ನನಗೆ ಯೋಚನೆ ಬರ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊಬೈಲ್ ಹಿಡಿದ ಪ್ರಕಾರ ಈ ಬೈಬಲ್ ನಾವು ಯಾವಾಗಲೂ ಒಂದು ಹತ್ರನೇ ಇಟ್ಕೊಳ್ಳುವುದಾದ್ರೆ ದೇವರು ನಮ್ಮೊಟ್ಟಿಗೆ ಎಷ್ಟು ರೀತಿ ಮಾತಾಡ್ತಾನೆ ಎಂಬುದಾಗಿ ನಾನು ಆಲೋಚನೆ ಮಾಡಿಕೊಂಡೆ ಪ್ರಿಯ. ಅದೇ ರೀತಿಯಾಗಿ ಆ ಒಂದು
ಆ ಎಕ್ಸಾಂಪಲ್ ಬಹಳವಾಗಿ ನನ್ನನ್ನು ಒಂದು ನಮ್ಮ ಹೃದಯಗಳನ್ನು ಟಚ್ ಮಾಡಿದೆ ಪ್ರೇಯರ್. ಅದಕ್ಕೋಸ್ಕರ ನಾವು ಆ ರೀತಿಯಾಗಿ ಬೈಬಲ್ ಆ ರೀತಿಯಾಗಿ ಇನ್ನೂ ಹೆಚ್ಚಾಗಿ ನಾವು ಹಿಡಿಯುವಂಥವ್ರಾಗಿರಬೇಕೆಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ ಪ್ರೇಯರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕ ಬಿಟ್ಟು ಹೋಗುವವರೆಗೂ ನಮ್ಮ ಕಷ್ಟ, ಕಣ್ಣೀರ, ಶೋಧನೆ, ಒಂದು ಕುಟುಂಬದ ಜವಾಬ್ದಾರಿ ಎಲ್ಲ ಒಂದು ಇದೆ ಪ್ರೇಯರ್. ಯಾವುದೂ ಇಲ್ಲ ಎಂಬುದನ್ನು ಹೇಳಿದೆ. ಯಾಕಂದ್ರೆ ದೇವರ ಕೊಟ್ಟಂತ ಈ ಕುಟುಂಬ, ದೇವರ ಕೊಟ್ಟಂತ ಸೇವೆ, ದೇವರು ಕೊಟ್ಟಂತ ಎಲ್ಲ ಉದ್ಯೋಗ, ಎಲ್ಲ ಅವಕಾಶಗಳು ದೇವರೇ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಅಂಥವರ ಮಧ್ಯದಲ್ಲಿ ನಾವೇನ್ ಮಾಡಬೇಕಾಗಿದೆ, ದೇವರ ಮಹಿಮೆಯನ್ನು ನಾವು ಸಲ್ಲಿಸಬೇಕಾಗಿದೆ. ದೇವರಿಗೆ ಕೊಡುವಂತ ಮರ್ಯಾದೆ ನಾವು ಕೊಡಬೇಕಾಗಿದೆ. ಯಾವಾಗಲೂ ನಾವು ದೇವರಲ್ಲಿ ಸಂತೋಷ ಪಡಬೇಕಾಗಿದೆ. ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕಾಗಿದೆ. ಕೃತಜ್ಞತಾಸ್ತುತಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅದನ್ನೇ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಅದೇ ದೇವರ ಚಿತ್ತ. ದೇವರ ಚಿತ್ತ ಮತ್ತೇನು ಇಲ್ಲ ಪ್ರಿಯರೇ, ನಮ್ಮ ಮೇಲೆ ಇಟ್ಟುವಂತ ಅದೇ ಒಂದು ಚಿತ್ತ ಆಗಿದೆ. ಆ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ದೇವರಿಗೆ ವಿಧೇಯರಾಗಿ ಜೀವಿಸೋಣ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ತಲೆಯನ್ನು ಬಾಗಿಸಿದವರ, ಕಣ್ಣುಗಳನ್ನು ಮುಚ್ಚಿದವರಾಗಿ ದೇವರೇ, ಈ ವಾಕ್ಯ ನನ್ನೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹಾಗೆ ದೇವರು ಇನ್ನು ಮುಂದೆ ಆದ್ರೆ ನಾವು ಹೆಚ್ಚಾಗಿ ದೇವರೇ ಈ ವಾಕ್ಯದ ಪ್ರಕಾರ ಜೀವಿಸುವಂತೆ ಕೃಪೆ ಮಾಡಿ ಎಂಬುದಾಗಿ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ನಾವು ಒಪ್ಪಿಸಿಕೊಡ್ರಿ. ಹಾಗೆ ನಾವು ಪ್ರಾರ್ಥನೆ ಮಾಡಿ. ತಂದೆ ಆ ದೇವರೇ, ಪರಿಶುದ್ಧಾತ್ಮನೆ, ನಿಮಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಯಾವಾಗಲೂ ಸಂತೋಷ ಪಡ್ರಿ ಎಂಬುದಾಗಿ, ಹೌದು ಕರ್ತನೆ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ ಹೇಳಿದೆ. ನಿನ್ನ ಅಪ್ಪ ನೀನು ಕರ್ತನೆ ಅಪ್ಪ ಇದನ್ನೇ ಬಯಸುವಂತವನ, ಇದೇ ನಮ್ಮ ವಿಷಯವಾಗಿ ತೋರಿ ಬಂದ ಚಿತ್ತ ಎಂಬುದನ್ನು ನೋಡುವಾಗ ನನ್ನ ದೇವರೇ ಪರಿಶುದ್ಧಾತ್ಮನೆ ನಮ್ಮನ್ನು ಬಲಪಡಿಸ್ರಿ ಅಪ್ಪ. ಈ ಸಮಯದಲ್ಲಿ ಕೇಳುವಂತ ಒಂದೊಂದು ಕಿವಿಗಳು, ಒಂದೊಂದು ಹೃದಯಗಳೊಟ್ಟಿಗೆ ನೀನೇ ಮಾತನಾಡು ಕರ್ತನೆ. ಹಾಲೆಲೂಯಾ. ಇದುವರೆಗೂ ದೇವರಾತ್ಮನೆ ನಾವು ಸ್ವಾಮಿ ಇನ್ನೊಬ್ಬರನ್ನ ಮನಗುಂದಿಸಿರಬಹುದು, ಇನ್ನೊಬ್ಬರಿಗೆ ನಾವು ಬಲಹೀನವಾಗಿ ಅನೇಕರಿಗೆ ನಾವು ನೋಡಿರ್ಬೋದು. ಆದ್ರೆ ದೇವರೇ ಅಪ್ಪ ಸ್ವಾಮಿ, ತಂದೆ ಆ ದೇವರೇ, ಅನೇಕರ ಮಾತನ್ನು ನಾವು ಕೇಳದೆ ಹೋಗಿರ್ಬೋದು. ದೊಡ್ಡವರ ಮಾತು, ತಂದೆ ತಾಯಿ ಮಾತನ್ನು, ಹಿರಿಯರ ಮಾತನ್ನು, ಸೇವಕರ ಮಾತನ್ನು ಕೇಳದೆ ಹೋಗಿರ್ಬೋದು. ಆದ್ರೆ ದೇವರೇ ಈ ದಿನಗಳಲ್ಲಿ ಸ್ವಾಮಿ ಈ ವಾಕ್ಯವನ್ನು ಕೇಳುವಾಗ ದೇವರಾತ್ಮನೆ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವಂತೆ ದೇವರೇ ನೀ ನಮ್ಮ ಇನ್ನೂ ಹೆಚ್ಚಾಗಿ ನಮಗೆ ಸಹಾಯ ಮಾಡ್ರಿ. ಈ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ ತೆಗಿಸಿಕೊಡುತ್ತೇವೆ ಸ್ವಾಮಿ, ನಿಮಗೆ ಸ್ತೋತ್ರ. ಹಾಗೆ ಕರ್ತನೆ ಈ ವಾಕ್ಯಗಳನ್ನು ಎಲ್ಲರನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳ ಮೂಲಕವಾಗಿ ಎಲ್ಲರಿಗೆ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ಬದಲಾವಣೆ ಜೀವಿತ ಕೊಡೋದಕ್ಕಾಗಿ ಸ್ತೋತ್ರ. ಗಣಮಾನ ಮಹಿಮೆ ನಿನಗಿರಲಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬೆಳೆದನೆ ಪರಲೋಕ ನಮ್ಮ ತಂದೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಂದಾವರ್ತಿ ನಮ್ಮ ಸೇವೆಗಾಗಿ, ನಮ್ಮ ಈ ಒಂದು ವಾಕ್ಯದ ಸೇವೆಗಾಗಿಯೂ ಸಹ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ನೀವೆಲ್ಲರೂ ನಮಗೆ ಪ್ರೋತ್ಸಾಹ ಕೊಡುವಂಥವರಾಗಿದ್ದೀರಿ, ಕೊಡ್ತೀರೆಂಬುದಾಗಿ ನಂಬಿಕೆಯಿಂದ ನಾವು ಜೀವಿಸುವಂಥವರಾಗಿದ್ದೇವೆ. ಹಾಗೆ ಪ್ರಾರ್ಥನೆ ಇದು ಸೇವೆ. ದೇವರು ಆಶೀರ್ವಾದ ಮಾಡಲಿ. ಆಮೇನ್.